ಎಲ್ಲ ಕಡೆನೂ ಅಷ್ಟೇ ಮೀನೇ ಇಲ್ಲ. ಈ ಹಸಿ ಸಟ್ಲಿ ಮತ್ತು ಅದು ದಿನಸಿ ಮೀನು ಥರ ಇರ್ತದೆ ನೋಡಿ, ಸಣ್ಣದು ಬೆಳ್ಳಂಜಿ ಮೀನು, ಅದೇ ಮೀನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವತ್ತಿನ ಬೆಳಗಿನ ತಿಂಡಿ ಅಕ್ಕಿ ರೊಟ್ಟಿ ಹಾಗೆ ಅಣಬೆ ಸಾರು, ಮತ್ತು ಸಖತ್ತಾಗಿ ತಿಂಡಿಯಾಗಿದೆ. ಇನ್ನೂ ಕೆಲಸ ಮಾಡೋದಷ್ಟೇ ಬಾಕಿ. ಇನ್ನು ಹಸಿ ಹೊಲಿಗೆ ಹೋಗೋದು, ಆಮೇಲೆ ಕೊಟ್ಟಿಗೆ ಕೆಲಸ ಆಗಿರ್ಬೋದು. ಈಗ ಪ್ರತಿದಿನ ಕೆಲಸಗಳೆಲ್ಲ ಇರುತ್ತೆ ನೋಡಿ, ಅದನ್ನು ಮಾಡೋದು ಈಗ. ಮರ್ತಿಲ್ಲ. ಹಾಕೋದಾ ಯಪ್ಪ, ಇವತ್ತು ಬಿಸಿಲು ಬಂದಿದೆ ನೋಡಿ. ಎಷ್ಟು ದಿನ ಆಗಿತ್ತು ಬಿಸಿಲು ನೋಡ್ದೇನೆ ನಮ್ಮೂರಲ್ಲಿ. ಬಿಸಿಲಿಲ್ದೇ ವಾತಾವರಣನೇ ಒಂಥರ ಚೇಂಜ್ ಆಗಿಬಿಟ್ಟಿತ್ತು. ಇವತ್ತು ಬಿಸಿಲು ಬಂದಿದೆ. ಬಿಸಿಲು ಮತ್ತು ಮಳೆ ಆದರೆ ಅಣಬೆ ಇನ್ನೂ ಜಾಸ್ತಿ ಹೇಳುತ್ತೆ. ಹಾಗೆ ಇವತ್ತು ಸ್ವಲ್ಪ ಬಟ್ಟೆಗಳನ್ನೆಲ್ಲ ನಾವು ಒಣಸ್ಕೋಬೋದು ನೋಡಿ. ಚೆಂದ ಬಿಸಿಲು ಬಂದಿದೆ ಇವತ್ತು ಬೆಳಿಗ್ಗೆನೆ. ಎಷ್ಟೊತ್ತಿನವರೆಗೆ ಇರ್ತದೆ ಅಂತ ಗೊತ್ತೇ ಇಲ್ಲ. ನಂತರನೇ ಹೆಣ್ಮಕ್ಳು ಯಾರು ಹಲಸಣ್ಣನ್ನು ಕಟ್ ಮಾಡ್ತಿದ್ರೆ ನನಗೂ ಕೂಡ ತಿಳಿಸಿ ಆಯಿತಾ. ನೋಡಿ, ನಾನು ಇವತ್ತು ಹೆಂಗೆ ಹಲಸಣ್ಣನ್ನು ಕಟ್ ಮಾಡ್ತೀನಿ ಅಂತ. ಇದು ಗಮ್ಲೆಸ್ ಹಲಸಣ್ಣು ನಮ್ಮ ಸಂಬಂಧಿಕರ ಒಬ್ಬರ ಮನೇಲಿ ಇತ್ತು. ಹಾಗೆ ನಮ್ಮ ಮನೇಲಿ ಯಾವಾಗಲೂ ತರ್ತಾ ಇರ್ತೀವಿ ಅವ್ರ ಮನೆಯದೇ ಹಲಸಣ್ಣನ್ನು. ಕಟ್ ಮಾಡೋದು ಕೂಡ ನಮ್ಮ ಮನೇಲಿ ಹಲಸಣ್ಣನ್ನು ಜಾಸ್ತಿಯಾಗಿ ನಾನೇ. ಮತ್ತು ಚಿಪ್ಸ್ ಮಾಡುವಾಗೆಲ್ಲ ದಾದನ ಕಡೆಯವರು ಕಟ್ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟರೆ ಹಣ್ಣೆಲ್ಲ ತಂದವಾಗ ನಾವೇ ಕಟ್ ಮಾಡೋದು ಜಾಸ್ತಿ. ಈ ಗಮ್ಲೆಸ್ ಹಲಸಿನ ಹಣ್ಣು ಪ್ರತಿದಿನ ಅಂದರೆ ಹಣ್ಣಾಗ್ತಾ ಹೋಗೋದಿಲ್ಲ. ಒಂದು ಹಂತದಲ್ಲಿ ಹಣ್ಣಾಗ್ತದೆ, ಅದು ಬಿಟ್ಟರೆ ಕೊಳ್ತೋಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ಸ್ಮೆಲ್ ಬಂತು ಅಂದಾವಾಗಲೇ ಕಟ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವಾರಗಟ್ಲೆನೂ ತಿಂತಾ ಇರ್ಬೋದು. ಪ್ರತಿದಿನ ನಾವು ಒಂದೊಂದೇ ಅರ್ಧ ಭಾಗನೇ ಕಟ್ ಮಾಡ್ಕೊತ ತಿಂತಾ ಹೋದರೆ ಅದು ಕೊಳಿತಾ ಹೋಗ್ತದೆ. ಈಗ ಆಗಿರೋದು ಹಾಗೆ ನೋಡಿ. ಅದು ತಂದು ಒಂದೇ ದಿನದಲ್ಲೇ ಕಟ್ ಮಾಡಿಬಿಡಬೇಕು, ಇಲ್ಲಾಂದರೆ ಕಪ್ಪು ಕಪ್ಪಾಗಿ ಅರ್ಧ ಹಣ್ಣು ಹಾಳಾಗ್ತಾ ಹೋಗ್ತದೆ. ಹಾಗಾಗಿ ನಾನು ಒಂದು ಹಲಸನ್ನು ಪೂರ್ತಿ ಬಿಡಿಸಿಟ್ಬಿಡ್ತೀನಿ. ಬಿಡಿಸಿಟ್ರೆ ನಮಗೆ ತಿನ್ನೋದಕ್ಕೂ ಕೂಡ ಈಸಿ ಆಗ್ತದೆ. ಹಾಗಾಗಿ ಮತ್ತು ನಮ್ಮಲ್ಲಿ ಈ ಥರ ಹಲಸಣ್ಣನ್ನೆಲ್ಲ ಬಿಡಿಸಿಟ್ರೆ ಮಾತ್ರ ಜಾಸ್ತಿಯಾಗಿ ಎಲ್ಲರೂ ತಿಂತಾರೆ. ಇಲ್ಲಾಂದರೆ ಕಟ್ ಮಾಡ್ಕೊಂತ ತಿನ್ನೋದು ತುಂಬ ಕಡಿಮೆ. ಬಕ್ಕೆ ಹಲಸಿನ ಹಣ್ಣು ಏನಾದರೂ ನಮ್ಮ ಮನೇಲಿ ಇತ್ತು ಅಂತಂದರೆ ನಂದು ಅವತ್ತಿಂದು ಊಟ ತಿಂಡಿ ಎಲ್ಲನೂ ಹಲಸಣ್ಣಾಗಿರ್ತದೆ, ಬಾಕಿ ಏನೂ ಇರೋದಿಲ್ಲ. ಹಲಸಣ್ಣು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಬಕ್ಕೆ ಹಲಸಣ್ಣು ಅಂತಂದರೆ ತುಂಬ ತುಂಬ ಫೇವ್ರೇಟ್. ಹಲಸಣ್ಣನ್ನು ಅಲ್ಲೇ ಬಿಡಿಸ್ತಾ ಹೊಟ್ಟೆ ತುಂಬ ನಾನು ತಿಂತಾ ಕೂಡ ಇದ್ದೀನಿ.
ಇದು ಕೂಡ ಅವತ್ತಿನ ದಿನನೇ ಸಂಜೆ 4 ಗಂಟೆ ಅಷ್ಟು ಹೊತ್ತಿಗೆ ನಾನು ಮತ್ತು ಅಮ್ಮ ತೆಂಗಿನ ಕಡ್ಡಿಯಿಂದ ಪೊರ್ಕೆ ಮಾಡ್ತಾ ಇದ್ದೀವಿ. ನಮ್ಮನೇಲೇ ಜಾಸ್ತಿಯಾಗಿ ನಾವು ತೆಂಗಿನ ಕಡ್ಡಿಯಿಂದನೇ ಪೊರ್ಕೆಯನ್ನು ಮಾಡಿಕೊಡೋದು. ಹೋದ ವರ್ಷದ ಬ್ಲಾಗಲ್ಲೆಲ್ಲ ತೋರಿಸಿದ್ದೆ ನಾನು. ಮತ್ತು ನಾವು ಪೊರ್ಕೆಗೆ ಹಿಡಿಕಟ್ಟು ಅಂತ ಹೇಳ್ತೀವಿ. ನಾವು ಬೇಸಿಗೆಯಲ್ಲಿ ಪೊರ್ಕೆಯನ್ನು ಮಾಡೋದಿಲ್ಲ, ಏನಿದ್ರು ಮಳೆಗಾಲದಲ್ಲಿ ತೆಂಗಿನ ಕಡ್ಡಿಯಿಂದ ಪೊರ್ಕೆಯನ್ನು ಮಾಡ್ಕೊತೀವಿ. ಬೇಸಿಗೆಯಲ್ಲಂತೂ ತುಂಬ ಕೆಲಸ ಇರ್ತದೆ, ಆವಾಗ ಈ ಪೊರ್ಕೆನೆಲ್ಲ ಮಾಡ್ತಾ ಕೊಳ್ಳೋದಕ್ಕೆ ಟೈಮ್ ಕೂಡ ಇರೋದಿಲ್ಲ. ಮತ್ತು ಮಳೆಗಾಲದಲ್ಲಿ ಆದ್ರೆ ಅಷ್ಟೊಂದು ಕೆಲಸ ಇರೋದಿಲ್ಲ ನೋಡಿ, ಈ ಥರದ ಕೆಲಸವನ್ನೆಲ್ಲ ಸಲೀಸಾಗಿ ಮಾಡ್ಕೋಬಹುದು. ಈಗ ಮಳೆಗಾಲದಲ್ಲೇ ನಾವು ಪೊರ್ಕೆನ ಏಕೆ ಮಾಡ್ಕೊತೀವಿ ಅಂತಂದರೆ, ಈ ತೆಂಗಿನ ಮರದ್ದು ಗಾಳಿಗೆ ಸುಳಿ ಎಲ್ಲನೂ ಮುರಿದೋಗ್ತಾ ಇರ್ತದೆ. ಆ ಕಡ್ಡಿಗಳನ್ನೆಲ್ಲ ಕಡ್ದು ಹಾಕಿರ್ತಾರೆ. ಅದು ಅಂದರೆ ಈಗ ಮಳೆಯೆಲ್ಲ ಕೊಳ್ತು ಹಾಳಾಗೋಗ್ತದೆ ನೋಡಿ, ಅದರಿಂದ ತೆಂಗಿನ ಕಡ್ಡಿ ತೆಗೆದಿಟ್ರೆ ಆರಾಮಾಗಿ ಕಸ ಗುಡಿಸೋದಕ್ಕೆ ಹಿಡಿಕಟ್ಟನ್ನೆಲ್ಲ ಮಾಡ್ಕೋಬೋದು. ಹಾಗಾಗಿ ನಾವು ಈಗ ಪ್ರತಿ ವರ್ಷವೂ ಅಷ್ಟೇ ಮಳೆಗಾಲದಲ್ಲೇ ಕಸ ಗುಡಿಸೋದಕ್ಕೆ ಹಿಡಿಕಟ್ಟನ್ನೆಲ್ಲ ಮಾಡಿಟ್ಕೊತೀವಿ. ಹಾಗೆ ದೊಡ್ಡಮ್ಮಲ್ಲ, ನಮ್ಮ ಶಿರಾಲಿ ದೊಡ್ಡಮ್ಮಲ್ಲ ಯಾವಾಗ ಬರ್ತಾರೆ ನೋಡಿ, ಅವ್ರ ಹತ್ರ ಚಂದ ಮಾಡಿ ಕಟ್ಕೊಳ್ಳೋದು. ಅಂದರೆ ಅವರು ತೋರಿಸಿದ್ದೆ ನಾನು ನಿಮಗೆ, ಅಂದರೆ ಬೆತ್ತದ ಇಂದ ಚಂದ ಮಾಡಿ ಬಳೆ ಥರ ಮಾಡಿ ಕಟ್ಟುತ್ತಾರೆ ಹಿಡಿಕಟ್ಟನ್ನು. ಆ ಥರ ಮಾಡಿದ್ರೆ ಒಂದು ಕಡ್ಡಿನೂ ಕೂಡ ಜಾರು ಹೋಗೋದಿಲ್ಲ, ತುಂಬ ಟೈಟಾಗಿ ಇರ್ತದೆ. ಹಾಗೆ ಕಸ ಗುಡಿಸೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ, ಎಲ್ಲ ಕಸಗಳು ಕೂಡ ಅಷ್ಟೇ ನೀಟಾಗಿ ಹೋಗ್ತವೆ. ಹಾಗಾಗಿ ಇವಾಗ ಕಡ್ಡಿಯನ್ನೆಲ್ಲ ತಯಾರು ಮಾಡಿ ಇಡೋದು. ಈಗ ಬಿಸಿಲಲ್ಲೆಲ್ಲ ಒಣಗಿಸ್ಬೇಕು ಅಂತ ಇಲ್ಲ, ನಾವು ಅಂದರೆ ಒಳಗಡೆ ಇಟ್ಬಿಟ್ರೆ ಬೇಗ ಒಣಗ್ತದೆ. ಅದು ಅಂದರೆ ಕಡ್ಡಿ ತೆಗೆದಿರ್ತೀವಲ್ಲ, ಗಟ್ಟಿ ಇರ್ತದೆ, ಬೇಗ ಒಣಗಿಬಿಡ್ತದೆ. ತುಂಬ ಬೆಳೆದಿರುವಂಥ ಕಡ್ಡಿ ಕೂಡ ಆಗಬಾರ್ದು, ಎಳೆ ಎಳೆ ಕಡ್ಡಿನೇ ಆಗಿರಬೇಕು. ಹಾಗೆ ಈ ತೆಂಗಿನ ಕಡ್ಡಿಯನ್ನು ತೆಗೆಯೋದಕ್ಕೆ ಸುಮಾರಷ್ಟು ಟಿಪ್ಸ್ಗಳೆಲ್ಲನೂ ಇದ್ದಾವೆ ನೋಡಿ ಯೂಟ್ಯೂಬಲ್ಲಿ. ನಾನು ಕೆಲವೊಂದಿಷ್ಟು ಚಾನಲ್ಸಲ್ಲೆಲ್ಲ ನೋಡಿದ್ದೆ, ತುಂಬ ಟ್ರಿಕ್ಸನ್ನೆಲ್ಲ ಯೂಸ್ ಮಾಡಿ ತೆಗಿತಾರೆ. ನಾವು ಹೀಗೆ ನಮ್ಮದು ಮಾಮೂಲಿ ಯಾವಾಗಲೂ ಚಾಕು ಮತ್ತು ಕತ್ತಿಯಿಂದನೇ ಬಿಡಿಸಿ ತೆಗೆಯೋದು. ಅದರಲ್ಲಿ ಟ್ರೈ ಮಾಡಿಲ್ಲ ನಾನು, ಈಸಿ ಆಗ್ತದೆ. ಅಲ್ಲಿ ನೋಡುವಾಗೆಲ್ಲ ತುಂಬ ಈಸಿ ಅಂತ ಅನ್ನಿಸ್ತದೆ, ಆದರೆ ಮಾಡುವಾಗ ಗೊತ್ತಿಲ್ಲ ಎಷ್ಟು ಕಷ್ಟ ಇರ್ಬೋದು ಅಂತ. ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಹಾಗೆ ಮಳೆ ಕಡಿಮೆ ಆಗಿದೆಯಾ ಅಂತ ಕೇಳಿದರೆ, ಹೌದು ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಪೂರ್ತಿ ಕಡಿಮೆ ಆ ಥರ ಏನಿಲ್ಲ. ಅಷ್ಟೊತ್ತಿಗೆ ಮಳೆ ಎಲ್ಲ ಬರ್ತದೆ. ಮಳೆಗಾಲದಲ್ಲೆಲ್ಲ ಯಾವ ಥರ ಮಳೆ ಬರ್ತದೆ ನೋಡಿ, ಅಷ್ಟೊತ್ತಿಗೆ ಮಳೆ ಗಾಳಿ ಎಲ್ಲ ಬರ್ತದೆ ನೋಡಿ, ಅದೇ ಥರನೇ ಉಂಟು. ಆದರೆ ವಾತಾವರಣ ಎಲ್ಲ ಅಷ್ಟೊಂದು ಕ್ಲಿಯರಾಗಿಲ್ಲ, ಬಿಸಿಲು ಅನ್ನೋದೇ ಇಲ್ಲ ನೋಡಿ, ಒಂಥರ ಇದೇ ಥರ ಬೆಳಕಷ್ಟೇ, ಬಿಸಿಲೇ ಬಂದಿಲ್ಲ ಇನ್ನವರೆಗೂ. ಹಾಗೆ ಮತ್ತು ಇವಾಗ ನಾನು ಎಷ್ಟು ಗಂಟೆ ಆಯಿತು ಹೇಳಿ, 12 ಗಂಟೆ ಆಯಿತು ಅಂದ್ಕೊತೀನಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಬೆಳಿಗ್ಗೆ ಒಂದು ತಿಂಡಿ ಒಂದು 9 ಗಂಟೆಗೆ ನಾನು ಕವಲಕ್ಕಿ ಹೋಗಿದ್ದೆ. ಒಂದು ಸಣ್ಣದಾದ ಒಂದು ಅರ್ಜೆಂಟ್ ಕೆಲಸ ಇತ್ತು ಫ್ರೆಂಡ್ಸ್. ಹಾಗಾಗಿ ಅಲ್ಲಿಗೆ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಕವಲಕ್ಕಿ ಹೋಗಿ ಬರ್ತಾ ಸಾರಿಗೆ ಹಸಿ ಸಟ್ಲಿಯನ್ನು ತಗೊಂಡು ಬಂದಿದ್ದೀನಿ. ಹಾಗಾಗಿ ಈಗ ಅದನ್ನು ಕ್ಲೀನ್ ಮಾಡಿ ಸಾರು ಮಾಡಬೇಕು. ಹಾಗೆ ಮತ್ತು ನಮ್ಮನೆ ರಾಕಿ ನೋಡಿ, ನಾನು ಅಲ್ಲೆಲ್ಲ ಹೋಗಿ ಬಂದನಲ್ಲ ಜೋರು ಸನ್ಮಾನ, ಹಾಗೆ ಮೀನಿಂದು ಪರಿಮಳ ಎಲ್ಲ ಬರ್ತಾ ಉಂಟು. ನಾನು ಕೈಯಲ್ಲಿ ಮುಟ್ಟಿದ್ದಾನಂದರೆ ಒಂದೇ ಸರಿ ನೀರಲ್ಲಿ ತೊಳ್ಕೊಂಡು ಹ್ಯಾಂಡ್ ವಾಶ್ ಹಾಕಿಲ್ಲ, ಹಾಗಾಗಿ ಅವನಿಗೆ ಅದೆಲ್ಲ ಪರಿಮಳ ಬರ್ತಾ ಉಂಟು. ಮತ್ತು ಬುಲ್ಲೆ ಮತ್ತು ಬೀರೆ ಕೂಡ ಅಷ್ಟೇ. ಈಗ ನಾನು ಅಲ್ಲೇ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಅಂತ ಅವ್ರಿಗೆ ಪಕ್ಕ ಗೊತ್ತುಂಟು. ಹಾಗಾಗಿ ನಾನು ಹಿಂದೆ ಸುತ್ತಾ ಇದ್ದರೆ ನೋಡಿ, ಬೀರೆ ಮತ್ತು ಬುಲ್ಲನನ್ನೆಲ್ಲ ಕೇಳ್ತಾ ಇದ್ರಲ್ಲ, ಅವರೆಲ್ಲರೂ ಆರಾಮಾಗಿ ಇದ್ದಾರೆ, ಏನೂ ತೊಂದರೆ ಇಲ್ಲ. ಮಳೆಗೆ ಬಿಸಿ ಬಿಸಿ ಊಟ, ಹಾಲು, ಚಕ್ಲಿ, ಚಿಪ್ಸು ಎಲ್ಲನೂ ಸಿಗ್ತಾ ಇರ್ತದೆ. ಅವ್ರದ್ದು ಸುಖ ನೋಡಿ. ಬೆಕ್ಕುಗಳು ಮತ್ತು ನಾಯಿಯಾಗಿ ಹುಟ್ಟಬೇಕು, ಅದರಲ್ಲೂ ಎಂತ ಹೇಳಿ, ಈಗ ನಮ್ಮನೆಯಲ್ಲೆಲ್ಲ ಇದ್ದಾರಲ್ಲ ನಾಯಿ ಮತ್ತು ಬೆಕ್ಕುಗಳು, ಅವರಂತೂ ಯಾವ ಜನ್ಮದಲ್ಲಿ ಏನು ಸುಖ ಮಾಡಿದ್ರೇನೆ ನೋಡಿ. ನನ್ನಂಥ ಪ್ರೀತಿ ತೋರಿಸುವಂಥ ಹುಡುಗಿ, ಹಾಗೆ ನೋಡಿ ಅವ್ರಿಗೆ ಯಾವುದೇ ರೀತಿ ಕೊರತೆನೇ ಇಲ್ಲ, ಅಷ್ಟು ಎಂಜಾಯ್ ಆಗಿದ್ದಾರೆ. ಮಲ್ಗೋದಕ್ಕೆ ಬೆಡ್ಡು, ಹಾಸಿಗೆ, ಬೆಡ್ಶೀಟು ಹೀಗೆಲ್ಲ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಕೊರತೆನೇ ಇಲ್ಲ ನೋಡಿ. ನಾನು ಅಂದ್ಕೊಳ್ಳೋದು ನಮ್ಮನೆ ಬುಲ್ಲ ಮತ್ತು ಬೀರಂತಾರೆ ನಾನಾರು ಆಗ್ಬಿಟ್ಟು ಮುಂದಿನ ಜನ್ಮದಲ್ಲಿ ಅಂತೆಲ್ಲ ಅಂದ್ಕೊಳ್ಳೋದು ಫ್ರೆಂಡ್ಸ್. ಹಾಗೆ ಮತ್ತು ನಾಯಿಯಾಗಿ ಕೆಲವೊಂದು ಸರಿ ಹುಟ್ಟಬಾರ್ದು, ಅಂದರೆ ಒಳ್ಳೊಳ್ಳೆ ಮನೆಗೆ ಹೋಗಿ ಸೇರ್ಕೊಂಡ್ರೆ ಅಡ್ಡಿಲ್ಲ, ಅಂತಂದರೆ ಬೀದಿಲೆಲ್ಲ ತಿರುಗಾಡ್ತಾ ಇರಬೇಕಾಗ್ತದೆ. ಬೆಕ್ಕುಗಳಾದರೆ ಹಂಗಾಗೋದಿಲ್ಲ. ಎಲ್ಲರೂ ಮೀನು ಬಂದ್ರಲ್ಲಾಗಿರ್ಬೋದು, ಅಲ್ಲಿ ಇಲ್ಲಿ ಏನಾರು ಮೀನುಗಳನ್ನೆಲ್ಲ ಹಿಡ್ಕೊತ, ಮತ್ತು ಏನಾದರೂ ಒಂದು ಕೀಟಗಳನ್ನೆಲ್ಲ ಹಿಡ್ಕೊಂಡು ಶಿಕಾರಿ ಮಾಡ್ಕೊತ ಹೊಟ್ಟೆ ಎಲ್ಲ ತುಂಬಿಸ್ಕೋಬೋದು. ಆದರೆ ನಾಯಿಗಾದ್ರೆ ಕೆಲವೊಂದು ಸರಿ ನಾವು ಹಾಕಿದಷ್ಟೇ ತಿನ್ನಬೇಕಾಗ್ತದೆ ನೋಡಿ, ಇಲ್ಲಾಂದ್ರೆ ಊರೆಲ್ಲ ಅಲ್ದಾಡ್ಕೊಂಡು ತಿನ್ನಬೇಕಾಗ್ತಾ ಇರ್ತದಲ್ಲ. ಬೆಕ್ಕುಗಳಾದರೆ ಹಸಿ ಫ್ರೆಶ್ ಊಟವನ್ನೆಲ್ಲ ಮಾಡ್ಬೋದು. ಈ ಗಿಡದ ಮೇಲೆಲ್ಲ ಕೂತಿರೋದಂತೂ ಕೀಟಗಳನ್ನ, ಇಲಿಗಳನ್ನೆಲ್ಲ ಹಿಡ್ಕೊಂಡಲ್ಲ ಫ್ರೆಂಡ್ಸ್. ಹಾಗೆ ಮತ್ತು ಅದು ಬಿಡಿ ಸೈಡು. ಹಾಗೆ ಮತ್ತು ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ, ಲೆಟ್ಸ್ ಗೋ. ನೋಡಿ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಉಂಟು, ಗಂಟೆ ಶಬ್ದ ಉಂಟು ಕೇಳಿಸ್ತಾ ಇದೆ. ಹಾಗೆ ನಮ್ಮನೆ ರಾಕಿ ಅಣ್ಣ, ಬೀರಣ್ಣ ಮತ್ತು ಬುಲ್ಲಣ್ಣ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ ಒಟ್ಟಿಗೆ. ಅವ್ರದ್ದು ಈಗ ರಾಕಿ ಹತ್ರ ಜಗಳ. ರಾಕಿ ನೀವಿಬ್ಬರು ಬರಬೇಡಿ, ನಾನು ಹೋಗ್ತಿ,
ಅಲ್ಲಿ ಸಟ್ಲಿ ಕ್ಲೀನ್ ಮಾಡುವಲ್ಲಿ ಅಂತ. ಅವ್ರು ನಾವು ಬರ್ತೇ ಅಂಥೇಳಿ ಜಗಳ ಅವ್ರದ್ದು. ಅವರೊಳಗೆ ಏನೇನೋ ಮಾತುಕತೆ ನೋಡಿ, ರಾಕಿತು ಮತ್ತು ಬುಲ್ಲ ಬೀರಂದು ಅಲ್ಲ. ಬೀರ ಬುಲ್ಲ ಏನರ ಎಂಥದ ಬೀರ? ಜೋರು ಬಿಸಿಲೇ ಇಲ್ಲ ನೋಡಿ, ಇಷ್ಟೇ ಬಿಸಿಲು. ಎಂತಕ್ಕಿನ ಸೂರ್ಯ ಕಣ್ಣು ಬಿಟ್ಟು ಬರೋದೇ ಇಲ್ಲ ನಮ್ಮೂರ ಕಡೆಗೆ. ಮೊದಲೆಲ್ಲ ಎಷ್ಟು ಬಿಸಿಲು ಇರ್ತಿತ್ತು, ಇವಾಗ ಬಿಸಿಲೇ ಇಲ್ಲ. ಇದೇ ಥರ ವಾತಾವರಣ ನೋಡಿ. ಈ ಥರ ವಾತಾವರಣಕ್ಕೆ ನೆಲೆಲ್ಲನೂ ಒಂಥರ ಒದ್ದೆ ಥರ ಇರುತ್ತೆ, ಬೇವಿರುತ್ತೆ. ಇದು ನೋಡಿ ಹಸಿ ಸಟ್ಲಿ ತಂದಿದ್ದು ನಾನು. ತಡೀರ. ಇದು ಎಷ್ಟು ರೂಪಾಯಿಂದ ಇರ್ಬೋದು ಅಂತ ಗೆಸ್ ಮಾಡಿ. ಈಗಂತೂ ಎಲ್ಲ ಕಡೆನೂ ಅಷ್ಟೇ, ಮೀನೇ ಇಲ್ಲ. ಈ ಹಸಿ ಸಟ್ಲಿ ಮತ್ತು ಅದು ದಿನಸಿ ಮೀನು ಥರ ಇರ್ತದೆ ನೋಡಿ, ಸಣ್ಣದು ಬೆಳ್ಳಂಜಿ ಮೀನು, ಅದೇ ಮೀನು ಬಿಟ್ಟರೆ ಹಸಿ ಸಟ್ಲಿ ಎರಡೇ. ಮತ್ತು ಯಾವ ಮೀನೂ ಇಲ್ಲ, ಬಂಗಡೆ ಆಗಲಿ ಅದು ಇದು ಯಾವ ಮೀನೂ ಇಲ್ಲ. ಹಸಿ ಸಟ್ಲಿ ಆಮೇಲೆ ಬೆಳ್ಳಂಜಿ ಮೀನು ಅಂತ ಸಣ್ಣ ಸಣ್ಣ ಮೀನು ನೋಡಿ, ಅದು ನಾವು ಬೆಳ್ಳಂಜಿ ಮೀನು ಅಂತ ಹೇಳ್ತೀವಿ, ಅದಷ್ಟೇ. ಮತ್ತು ಯಾವುದೂ ಮೀನುಗಳೇ ಇಲ್ಲ ನೋಡಿ. ಇವರಿಬ್ಬರಿಗಂತೂ ಮೀನಿಲ್ಲ, ಎಷ್ಟು ದಿನ ಆಯಿತು ಅಪ್ಪ ಹೇಳೋದೆಲ್ಲ. ಇದೇ ಥರನೇ ಇದನ್ನು 2 ಪಾಲು ಮಾಡಿ ಇಟ್ಕೊತಾರೆ. 100 ರೂಪಾಯಿಗೆ 1 ಪಾಲು ಅಂಥೇಳಿ ಮಾಡಿ ಇಟ್ಕೊಂತಾರೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿಯಾಗಿ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿಗೆ ಹೇಳಿ 150 ರೂಪಾಯಿಗೆ ಇದಿಷ್ಟನ್ನು ತಗೊ ಬಂದಿದ್ದೀನಿ ನೋಡಿ ಮಾತಾಡ್ಕೊಂಡು. ಹಾಗೆ ನಾನು ಮೀನೆಲ್ಲ ತರೋದಕ್ಕೆ ಹೋಗೋದೇ ಕಡಿಮೆ, ಹೋದಂಗೆಲ್ಲ ಹೀಗೆ ಸ್ವಲ್ಪ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಕ್ಕ ಬರೋದು. ಎಲ್ಲರೂ ಹೀಗೆ ಅಲ್ವಾ ಫ್ರೆಂಡ್ಸ್? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಹಾಕಿ ಹೆಚ್ಚು ಮೀನು ಹಾಕಿ ಅಂತೆಲ್ಲ ಮಾಡ್ಕೊಂಡು ಬರ್ತಾರಲ್ಲ. ಈಗ ನೋಡಿ ಸಟ್ಲಿ ಸಾರು ಕುದಿಸ್ತಾ ಇದ್ದೀನಿ ನಾನು. ಬೆಂಕಿ ಏನು ಮಾಡಿದ್ರು ಕಿರಿಕಿರಿ ಕೊಡ್ತಿತ್ತು, ಹಾಗಾಗಿ ಬಂದು ಗರಟೆ ಹಾಕೊಂಡು ಅದಕ್ಕೆ ಬೇಗ ಸಾರು ಕುದ್ದು ಬಿಡುತ್ತೆ ನೋಡಿ. ಮಡಿಕೆಯಲ್ಲಿ ನಾವು ಸಾರು ಮಾಡುವಾಗ ಗರಟೆ ಹಾಕಬಾರ್ದಂತೆ, ಒಡೆದೋಗ್ತದಂತೆ. ಆದರೆ ಈ ಅಲ್ಯೂಮಿನಿಯಂ ಸ್ಟೀಲ್ ಪಾತ್ರಕ್ಕಾದರೆ ಅಡ್ಡಿಲ್ಲ, ಬೇಗ ಆಗ್ತದೆ. ಓಕೆ ಫ್ರೆಂಡ್ಸ್, 2 ದಿನದ ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತಗೊಂಡು ಇವತ್ತೊಂದು ವ್ಲಾಗ್ ಮಾಡಾಕ್ತಾ ಇದ್ದೀನಿ. ಮೊದಲಿನ ಥರ ಡೈಲಿ ತುಂಬ ವೀಡಿಯೋಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಈಗ ಮಳೆಗಾಲ ನೋಡಿ, ಮಳೆ ಬರ್ತಾ ಇರ್ತದೆ ಮತ್ತು ಅಷ್ಟೊಂದು ಕೆಲಸಗಳು ಕೂಡ ಇಲ್ಲ. ಹಾಗಾಗಿ ಮೊದಲಿನ ಥರ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಎಂತ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗನ್ನು ನೀವೆಲ್ಲರೂ ಕೂಡ ತುಂಬ ಇಷ್ಟಪಡ್ತೀರಾ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.